ರಾಜಕಾರಣಿಗಳು ಈ ಮಠಮಾನ್ಯಗಳ ವಿಚಾರಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಂಚಮಸಾಲಿ ಪೀಠದ ಜಗದ್ಗುರುಗಳನ್ನು ಈಗ ಉಚ್ಚಾಟನೆ ಮಾಡಲಾಗಿದೆ. ಹಿಂದಿನಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ಮಾತಾಡಿದರು. ನೇರವಾಗಿ ರಾಜಕಾರಣಿಗಳು ಕಿಡಿಕಾರಿದ್ರು. ಅದರಲ್ಲೂ ಕಾಶಪ್ಪನವರ್ ಇವರು ಟ್ರಸ್ಟ್ ಸದಸ್ಯರ ಮಾತು ಕೇಳಲ್ಲ, ಪೀಠದಲ್ಲಿರಲ್ಲ, ಆಸ್ತಿ ಪಾಸ್ತಿ ಮಾಡಿದ್ದಾರೆ. ಒಂದಾ ಎರಡಾ ಗಮನಿಸಬೇಕು ನಾವು. ಹಿಂದೆ ಇದೇ ಕಾಶಪ್ಪನವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಯತ್ನಾಳ್ ಅವರಿಗೆ, ಬಹಳಷ್ಟು ಜನರಿಗೆ ಸ್ವಾಮೀಜಿಯವರ ಪಕ್ಕದಲ್ಲಿ ಕೂತ್ಕೊಳ್ಳುವಂಥದ್ದು ಒಂದು ಹೆಗ್ಗಳಿಕೆಯಾಗಿತ್ತು. ಅವರ ಜೊತೆ ನಿಂತ್ಕೊಂಡು ಅಬ್ಬರಿಸಿ ಬೊಬ್ಬೇರಿಯುವಂಥದ್ದು ಇದೆಯಲ್ಲ, ಒಂದು ದೊಡ್ಡ ಸಂಗತಿಯಾಗಿತ್ತು. ಅದಾದ ಮೇಲೆ ಕಾಶಪ್ಪನವರು ತಿರುಗಿ ಬಿದ್ದರು. ಏಕವಚನದಲ್ಲಿ ಮಾತಾಡೋಷ್ಟರ ಮಟ್ಟಿಗೆ ಹೋಗಿದ್ರು ಕಾಶಪ್ಪನವರು. ಈಗ ಅಂತೂ ಇಂತೂ ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವ್ರನ್ನ ಉಚ್ಚಾಟಿಸಲಾಗಿದೆ. ಬನ್ನಿ ಕಾಶಪ್ಪನವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಆಸ್ತಿ ಇಲ್ಲೇ ಕೂಡಲ ಸಂಘದ ಇದೆ, ಇದೇ ಪೀಠದಲ್ಲೇ ಇದೆ. 13 ಎಕರೆಯಲ್ಲಿ ದಾವಣಗೆರೆಯಲ್ಲಿ ಇದೆ. ಇಲ್ಲಿ ಒಂದು ಶಾಲೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಅವರ ಸ್ವಯಂ ಘೋಷಿತ ಟ್ರಸ್ಟ್. ಇಲ್ಲಿ ಬಾಯ್ಲಾದಲ್ಲಿ ಏನಿದೆ, ಸ್ವಯಂ ಘೋಷಿತ ಆಸ್ತಿಯನ್ನು ಪೂಜ್ಯರಾಗಲಿ ಯಾರೂ ಹೊಂದಬಾರ್ದು ಅನ್ನೋದು ಇರೋ ಕಾರಣಕ್ಕೆ ಇವತ್ತು ನಮ್ಮ ಹಿರಿಯರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾಕಂದರೆ ನಾನು ಒಬ್ಬನೇ ಇಲ್ಲ, ಇಲ್ಲಿ ಎಲ್ಲ ಧರ್ಮದರ್ಶಿಗಳು, ಸುಮಾರು 47 ಧರ್ಮದರ್ಶಿಗಳು ನಿರ್ಧಾರಕ್ಕೆ ಒಪ್ಕೊಳ್ಬೇಕಾಗಿದೆ. ಯಾಕಂದರೆ ನನ್ನ ಅಧ್ಯಕ್ಷನಾದೊಂದು ಕರ್ತವ್ಯ. ಯಾಕಂದರೆ ನಾನು ರಾಜಕಾರಣಿ ಕೂಡ. ನನ್ನ ಹೊತ್ತುರಿಯುವಂಥ ಕೆಲಸ ಈಗಾಗಲೇ ಮಾಡಿದ್ದಾರೆ. ಗೇಟ್ ಕಿಲಿ ಹಾಕ್ಸಿದ, ಅಲ್ಲಿ ಬಾಗಿಲಿಲ್ಲ ಅಂತೇಳಿ ಒಬ್ಬ ಧರ್ಮದರ್ಶಿ ಹೇಳಿದ್ದಕ್ಕೆ ಬಾಗಿಲ ಕುಡಿಸಿದೆ, ಬಾಗಿಲ ಹಾಕ್ಸಿದ್ರು, ವಿಷಾಪ್ರಾಸ್ತ ಮಾಡಿದರು. ಇನ್ನೂ ಆರೋಪಗಳನ್ನು ನನ್ನ ಮೇಲೆ ಕೊಡಕ್ಕೆ ಬರ್ತಾರೆ ಅವರು ಸ್ವಯಂ ಘೋಷಿತ ಆಸ್ತಿ. ಇನ್ನು ತಮ್ಮ ಮೇಲಿರುವಂಥ ಆರೋಪಗಳನ್ನು ಸ್ವಾಮೀಜಿ ತಳ್ಳಿ ಹಾಕಿದ್ದಾರೆ. ಟಿವಿನ ಮುಖಾಂತರ ಮಾತಾಡಿದ್ರು, ಅವರು ದೂರವಾಣಿ ಮುಖಾಂತರ ಮಾತಾಡಿದ್ರು. ಇಲ್ಲ, ನಾನು ಯಾವುದೇ ಆಸ್ತಿ ಪಾಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ರಿ. ಕೆಲ ಆರೋಪವನ್ನು ನಾನು ಹೇಳ್ತೀನಿ. ನಮಗ್ ಬಂದಿರುವಂತ ಸುದ್ದಿ, ದಾವಣಗೆರೆ ಹಾಗೆ ಇತರ ಕಡೆಗಳಲ್ಲಿ ಸ್ವಾಮೀಜಿ ಆಸ್ತಿ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಅಲ್ಲ, ನಾನು ಇವತ್ತಿನವರೆಗೂ ನನ್ನ ವೈಯಕ್ತಿಕತೆಯಲ್ಲಿ ಭಕ್ತರು ಕೊಟ್ಟಿರ್ತಕ್ಕಂಥ ದಾನದ ಆಸ್ತಿ, ಅದು ಭಕ್ತರು ತಾವೇ ಕೊಟ್ಟಿರ್ಬೇಕು. ಎಲ್ಲಿ ನನ್ನ ವೈಯಕ್ತಿಕ ವಯಸ್ಸಲ್ಲಿ ಆಸ್ತಿ ಇಲ್ಲ. ಸತ್ಯಪೂರ್ವವಾಗಿರ್ತಕ್ಕಂಥದ್ದು ಏನೇ ಮಾಡಿ ಭಕ್ತರಿಗೆ ಹತ್ರ ಕೇಳ್ಬೇಕು. ಭಕ್ತರು ದಾನವಾಗಿ ಕೊಟ್ಟಿರುವಂತ ಆಸ್ತಿಯನ್ನ ನೀವು ಹೊಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಗುರುಗಳೇ? ಅಲ್ಲ, ಅವರಾಗಿ ಕೊಟ್ಟಿದ್ದು ಆಸ್ತಿ ಅದೇನು ತಂದೆ ಐತಿ, ಅಲ್ಲಿ ಏನೂ ಮಾಡಿಲ್ಲ. ಆ ಕಾರಣಕ್ಕೆ ಎಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾಳೆ ನಾವು ಭಕ್ತರು ಸಪ್ರೇಟ್ ಕರೆದು ನಾವು ಚರ್ಚೆ ಮಾಡಿ ಅಲ್ಲ ಗುರುಗಳೇ, ಈ ಹಿಂದೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಟಿಸ್ ಬಂದಿತ್ತಾ ನಿಮ್ಗೆ? ನಮ್ಗೆ ಯಾವ್ದು ನೋಟಿಸ್ ಬಂದಿಲ್ಲ. ನಮ್ಗೆ 2014ರಲ್ಲೇನೆ ಗುರುಗಳಿಗೆ ನೋಟಿಸ್ ಕೊಟ್ಟಿದ್ವಿ, ಈ ರೀತಿಯಾಗಿ ಆಸ್ತಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಿ ಬರ್ತಾ ಇದೆ, ಅದಕ್ಕೆ ನೋಟಿಸ್ ಕೊಟ್ಟಿದ್ವಿ. ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ. ನನಗೆ ನೋಟಿಸ್ ಕೊಡೋ ಅಧಿಕಾರ ದೇವರಿಗೆ ಕೊಟ್ಟರೆ ಯಾರೂ ಇಲ್ಲ. ನನಗೆ ಯಾವ್ದು ಸಹ ದೂರವಾಣಿ ಹಾಕೊಂಡು ಯಾರು ನೋಟಿಸ್ ಕೊಡಬಾರ್ದು. ನೋಟಿಸ್ ಕೊಡೋ ಅಧಿಕಾರ ಭಗವಂತನಿಗೆ ಕೊಟ್ಟರೆ ಯಾರಿಗೂ ಇಲ್ಲ.